ನಮಸ್ತೆ ನಮಸ್ತೆ ವೆಂಕಟೇಶ ನಮಸ್ತೆ. ಅಲ್ಲಿ ಬರ್ತಾ ಇರೋದು ರಾಜ ಹುಲಿ. ಮೈ ನೇಮ್ ಇಸ್ ರಾಜ ಹುಲಿ. ಹೊಸ ಬಟ್ಟೆಗಳು ಹಾಕ್ಕೊಂಡು ಮದುವೆ ಗಂಡ ಥರ ಬರ್ತಾ ಇದ್ದಾನೆ ದೇವಸ್ಥಾನ ಪೂಜೆಗೆ. ಬನ್ನಿ ಸ್ನೇಹಿತರೆ, ನಾನು ಹೆಂಗೆ ಹೋಗ್ತಾ ಇದ್ದೀನಿ ನೋಡಿ. ರಾಜ ಹುಲಿ ಕೊಂಡಯ್ಯ ಅವ್ರಿಗೆ ಹೊಸ ಬಟ್ಟೆ ಹಾಕ್ಕೊಂಡು ಇವತ್ತು ಹುಣ್ಣಿಮೆ ಎಲ್ಲ ಪೂಜೆಗೆ ಹೋಗ್ಬೇಕು ದೇವಸ್ಥಾನ ಹತ್ರ. ಅದಕ್ಕೆ ಸ್ನಾನ ಮಾಡಿ ಹೊಸ ಬಟ್ಟೆ ಕಟ್ಕೊಂಡು, ನಾನು ಬೇಡ ಅಂದರೂ ಕೂಡ ನಮ್ಮ ಹೆಂಡ್ತಿ ನಾನು ಈ ಥರ ವೀಡಿಯೋ ಮಾಡಿ ಹಾಕೋ ಅಂತ ಹೇಳಿದ್ದಕ್ಕೆ ನಾನು ರೆಡಿಯಾಗಿ ನೋಡಿ ದೇವಸ್ಥಾನ ಒಳಗೆ ಹೋಗ್ತಾಯಿದ್ದೀನಿ. ಇವತ್ತು ಸಂಜೆ ಪೂಜೆ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಹೆಂಡ್ತಿ ಕೇಳಿಲ್ಲ. ಅದಕ್ಕೆ ನಾನು ಚಿಕ್ಕದಾಗಿ ಬೆಳಿಗ್ಗೆನೇ ಪೂಜೆ ಮಾಡ್ತಾಯಿದ್ವಿ. ಸಂಜೆಗೆ ಇವತ್ತು ಹುಣ್ಣಿಮೆ ಅಲ್ಲ, ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಸ್ನಾನ ಮಾಡಿ ದೇವಸ್ಥಾನ ಹತ್ರ ಸಾಂಬ್ರ ಕಡ್ಡಿ ಅಣಿಸ್ಬಿಟ್ಟು ಮನೆಗೆ ಬಂದ್ವಿ ಅಷ್ಟೇ. ಸಾಯಂಕಾಲ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಹೋಗಿ ನಮಸ್ಕಾರ ಮಾಡಿಕೊಂಡು ಅಮ್ಮನಿಗೆ ಮನೆಗೆ ಬಂದು ಮತ್ತು ನಾವು ಟೌನ್ಗೆ ಹೋಗ್ಬೇಕಂತೇಳಿ ಆ ವೀಡಿಯೋ ಮಾತ್ರ ಇದು ಮಾಡ್ಕೊಂಡಿದ್ದು. ನಮ್ಮ ವೀಡಿಯೋಗಳು ನೋಡಿ ಫಸ್ಟೆಲ್ಲ ಪೂಜೆ ಮಾಡಿದ್ದು ತುಂಬ ಅದ್ದೂರಿಯಾಗಿ ಪೂಜೆ ಮಾಡಿದ್ವಿ. ಈ ಕೆಳಗೆ ಐತಿ ನಾವು ವೀಡಿಯೋಗಳು ನೋಡಿ. ಸಂಜೆಗೆ ಸಖತ್ತಾಗಿ ಮಾಡ್ತೀರಿ. ಈ ವಿಡಿಯೋ ಬಂದು ತಮಿಳ್ನಾಡು ಪಳನಿಗೆ ಹೋಗೋ ದಾರಿಯಲ್ಲಿರೋ ದೇವಸ್ಥಾನ, ನಾಗದೇವತೆ ದೇವಸ್ಥಾನ. ಈಗ ಅರಿಶಿನ ಎಲ್ಲ ಉಜ್ತಾ ಇದ್ದಾರಲ್ಲ, ಅಮ್ಮನಿಗೆ ಉಜ್ಜೋಕ್ಕೆ ಈ ಅರಿಶಿನ ಉಜ್ಜೋದು, ರುಬ್ಬೋದು ಕಲ್ಲುಗುಂಡಲ್ಲಿ. ನಾಗೇಂದ್ರ ಸ್ವಾಮಿ ಅಮ್ಮ ನಾಗದೇವತೆ ಅವರ ಮಗ ನಾಗೇಂದ್ರ ಸ್ವಾಮಿ. ಎಲ್ಲ ವೀಡಿಯೋಗೆ ಸಪೋರ್ಟ್ ಮಾಡಿ ಪ್ಲೀಸ್. ಇಲ್ಲಿ ಯಾರೇನು ದೇವರಿದ್ದಾರೆ ಎಲ್ಲ ಕಾಮೆಂಟ್ ಹಾಕಿ. ಏನೇ ಗುರು ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ನಮ್ಮ ವೀಡಿಯೋಗೆಲ್ಲ ನೋಡಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.